ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ 28/3/2026ಕ್ಕೆ ವಾರ್ಷಿಕ ಪರೀಕ್ಷೆಯನ್ನು ಬರಿತಾ ಇದ್ದೀರಿ. ಸೊ ಅದಕ್ಕಾಗಿ ನಾನು ನಿಮಗೆ ಕಲಿತಕ್ಕಂಥ ಒಂದು 16 ಲೆಕ್ಕಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ನೀವೆಲ್ಲ ಟೈಟಲ್ ನೋಡಿರ್ಬೋದು, ತಮ್ಮನಿಲಿದೆ 16 ಲೆಕ್ಕಗಳನ್ನು ಕಲಿತರೂ ಕೂಡ ಪಾಸ್ ಆಗ್ತೀರಿ. ಸುಲಭವಾಗಿ ಪಾಸ್ ಆಗ್ತಕ್ಕಂಥ ಲೆಕ್ಕಗಳು. ಇದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ, ಇದ್ರ ಜೊತೆಗೆ ಸ್ವಲ್ಪ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಇರದೇ ಇತ್ತಂದರೆ ಸ್ವಲ್ಪ LBAಗಳನ್ನು ನೋಡ್ಕೊಡ್ರಿ. ಸೊ LBAಗಳನ್ನು ನೋಡಿಕೊಂಡ್ರೆ ಖಂಡಿತವಾಗಿ 16 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದರೆ, 16 ಪ್ರಶ್ನೆಗಳನ್ನು ಕಲಿತ್ಕೊಂಡ್ರೆ ಖಂಡಿತವಾಗಿ ನೀವು 40ಕ್ಕಿಂತ 40 ಅಬೋ ಮಾರ್ಕ್ಸನ್ನು ಪಡಿತೀರಿ. ಇದರಲ್ಲೇನು ಡೌಟ್ ಇಲ್ಲ. ಬಟ್ ಪ್ರತಿಯೊಂದು ಘಟಕಾಂಶಗಳನ್ನು ನೀವೇನು ಮಾಡಿ ಅಂತಂದರೆ ಕಲೀರಿ. ಫಸ್ಟ್ ನೋಡೋಣ ಫ್ರೆಂಡ್ಸ್, ನಕ್ಷಾ ವಿಧಾನ ಜೋಡಿ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದು ಭಾಳ ಏನು ಕಷ್ಟ ಇಲ್ಲ. ಒಂದು ಜಸ್ಟ್ ಏನು ಮಾಡಿರ್ತಾರೆ, ಒಂದು ಲೆಕ್ಕ ಕೊಟ್ಟಿರ್ತಾರೆ, ಬಾಕ್ಸಲ್ಲಿ ಹಾಕ್ತೀರಿ, ಎಕ್ಸ್ ಮತ್ತು ವೈ ಬಿಂದುಗಳನ್ನು ನೋಡ್ತೀರಿ, ಅದನ್ನು ಗ್ರಾಫಲ್ಲಿ ಗೆರೆಗಳನ್ನು ಹಾಕ್ತೀರಿ. ಜಸ್ಟ್ ನೀವು ಬರೀ ಬಾಕ್ಸ್ ಹಾಕೋಕ್ಕೇ 1 ಅಂಕಗಳನ್ನು ಕೊಡ್ತಾರೆ. ಬರೀ ಬಾಕ್ಸ್ ಹಾಕಿ ಎಕ್ಸ್ ಮತ್ತು ವೈ ಬಿಂದುಗಳನ್ನು ಗುರುತಿಸಲಿಕ್ಕೇ ನಿಮಗೆ 1 ಅಂಕ ಇರ್ತದೆ. ಬರೀ ಈ ಥರ ಗೆರೆಗಳನ್ನು ಗ್ರಾಫಲ್ಲಿ ಎಳಿಲಿಕ್ಕೇ ಕೂಡ ನಿಮಗೆ ಅಕ್ಷರಗಳನ್ನು ಹಾಕಲಿಕ್ಕೇ 1 ಮಾರ್ಕ್ ಇದೆ. ಮೂಲಮಾನಗಳನ್ನು ಬರೀಬೇಕು. ಸೊ ಬಿಂದುಗಳನ್ನು ಗುರುತಿಸಿ ಚೆನ್ನಾಗಿ ನೀವೇನು ಮಾಡಿಯಪ್ಪ ಅಂತಂದರೆ ಗ್ರಾಫ್ ಲೆಕ್ಕವನ್ನು ಕರೀರಿ. ಖಂಡಿತವಾಗಿ 4ಕ್ಕೆ 4 ಮಾರ್ಕ್ಸ್ಗಳನ್ನು ನೀವು ಗ್ಯಾರಂಟಿಯಾಗಿ ಪಡಿತೀರಿ. ಸೊ ಇನ್ನು ಮುಂದಿನ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸುವ ಲೆಕ್ಕ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ 4 ಅಂಕ ತಂದು ಕೊಡ್ತದೆ. ಥೇಲ್ಸನ ಪ್ರಮೇಯ 99.9 ಬರ್ತದೆ. ಅದು ಬರಲಿಲ್ಲ ಅಂತಂದರೆ ಕೋ ಕಲ್ಕೊಡ್ರಿ. ಅಂದರೆ ನಿರ್ಧಾರಕ ಗುಣ ಪ್ರಮೇಯವನ್ನು ನಿರೂಪಿಸಿ ಸಾಧಿಸ್ತಕ್ಕಂಥದ್ದು. ಇವು ಎರಡರಲ್ಲಿ ನೀವು ಒಂದು ಕಲಿತರೂ ಕೂಡ ಫ್ರೆಂಡ್ಸ್ 4 ಅಂಕಗಳನ್ನು ಆರಾಮಾಗಿ ಗಳಿಸ್ತೀರಿ. ಬರೆದು ಪ್ರಾಕ್ಟೀಸ್ ಮಾಡಿ. ಇನ್ನು ಇಂದು ನಾಳೆ ನಾಡದ ಟೈಮಿಂಗ್ ಇದೆ. ಇದರಲ್ಲಿ ಒಟ್ಟೇ ಲೇಜಿ ಮಾಡಲಿಕ್ಕೆ ಹೋಗಬೇಡಿ. ಈ 16 ಪ್ರಶ್ನೆಗಳು ನಿಮ್ಮ ಜೀವನವನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾವೆ. ಇನ್ನು ವೃತ್ತದ ಮೇಲಿನ ಪ್ರಮೇಯದಲ್ಲಿನೂ ಕೂಡ ನಾವು 2 ಪ್ರಮೇಯಗಳನ್ನು ಕೊಟ್ಟಿದ್ದೀವಿ. ಒಂದೇದು ಬಾಹ್ಯ ಬಿಂದುವಿನಲ್ಲಿ ವೃತ್ತಕ್ಕಿಳಿದ ಸ್ಪರ್ಶಕಗಳು ಸಮ ಇರ್ತವೆ. ಅದಂತೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ಇನ್ ಕೇಸ್ ಬರಲಿಲ್ಲ ಅಂದ್ರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಅಂತ ಇದೆ ನೋಡಿ, ಅದು ನೋಡ್ಕೊಡ್ರಿ. ಫಸ್ಟ್ದೇ ಬರ್ತದೆ. ಇನ್ ಕೇಸ್ ಬರಲಿಲ್ಲ ಅಂತಂದ್ರೂ ಕೂಡ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಅನಿಸಿದಂದರೆ ವೃತ್ತದ ಮೇಲಿನ, ನನಗನ್ಸತ್ತೆ 2 ಪ್ರಮೇಯ ಕಲ್ಕೊಡ್ರಿ, ಏನಿಲ್ಲ. ಟೋಟಲಿ 4 ಪ್ರಮೇಯನೇ ನಿಮಗೆ 7 ಅಂಕಗಳನ್ನು ತಂದು ಕೊಡ್ಲಿಕ್ಕತ್ತ. ಸ್ಟೆಪ್ಸ್ ಮತ್ತು ಇದನ್ನು ಹೆಂಗೆ ಕಲಿಯೋದು ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಬೈಪಟ್ ಮಾಡಲೇಬೇಕು. ಈ ಬೈಪಟ್ ಮಾಡಿದ್ರೇ ಈ ಕೆಲಸ ಆಗೋದು. ಬೈಪಟ್ ಮಾಡಿದ್ದಂದ್ರೆ ಏನೂ ಕೆಲಸ ಆಗೋದಿಲ್ಲ. ಇದನ್ನು ನೀವು ಚೆನ್ನಾಗಿ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ಇನ್ನು ಬಹುಲಕವನ್ನು ಕಂಡುಹಿಡಿಯೋದನ್ನು ಕಲ್ಕೊಡ್ರಿ. ಕೆಲವು ಸರಿ ಏನಾಗ್ತದಪ್ಪ ಅಂತಂದರೆ, ಈ ಬರೀ ಬಹುಲಕ ಅಷ್ಟೇ ಕೊಡ್ತಾರೆ, ಸರಾಸರಿ ಮತ್ತು ಮಧ್ಯಾಂಕವನ್ನು ಕೊಡ್ತಾರೆ. ಸೊ ಅದಕ್ಕಾಗಿ ರೂಢಿ ಬೆಲೆನ ಬಹುಲಕವನ್ನು ಕಂಡುಹಿಡಿದ್ರೆ ನಿಮಗೆ 3 ಮಾರ್ಕ್ಸು ಫಿಕ್ಸ್ ಆಗಿ ಬರ್ತಕ್ಕಂಥ ಲೆಕ್ಕ. ಆಮೇಲೆ ಬಹುಲಕದ ಸೂತ್ರದಲ್ಲಿ ಎಲ್ ಏನು ಸೂಚಿಸ್ತದ, CF ಏನು ಸೂಚಿಸ್ತದ, H ಏನು ಸೂಚಿಸ್ತದ, ಕೆಳಮಿತಿ, ಮೇಲ್ಮಿತಿ, ವರ್ಗಾಂತರದ ಗಾತ್ರ, ಅವೆಲ್ಲವುಗಳನ್ನು ನೋಡ್ಕೊಡ್ರಿ. ಆ ಸೂತ್ರನೂ ಕೂಡ ನಿಮಗೆ 1 ಅಂಕದಲ್ಲಿ ಏನಾಗ್ತದಪ್ಪ ಅಂದ್ರೆ ಫ್ರೆಂಡ್ಸ್ ಬಂದೇ ಬರ್ತದೆ. ಓಕೆನಾ. ಇನ್ನು ಸರಾಸರಿ ಮತ್ತು ಮಧ್ಯಾಂಕವನ್ನು ಸಹಿತ ಕಂಡುಹಿಡಿತಕ್ಕಂಥ ಲೆಕ್ಕ. ಬಹುಲಕನೂ ಕಂಡುಹಿಡಿಬೇಕು. ಬಹುಲಕ ಫಸ್ಟಾಗಿ ನಿಮಗೆ ಬರಲೇಬೇಕು. ಬಹುಲಕ ಬರಲಿಲ್ಲ ಅಂತಂದರೆ ಸರಾಸರಿ ಮತ್ತು ಮಧ್ಯಾಂಕನವನ್ನು ಕೂಡ ನೀವೇನು ಮಾಡಿ ಅಂತಂದರೆ ಕಂಡುಹಿಡಿಯೋದನ್ನು ಕಲ್ಕೊಡ್ರಿ. ಭಾಳ ಏನಿರೋದಿಲ್ಲ. ಅಲ್ಲೇ ವರ್ಗಾಂತರ ಇರ್ತದೆ, ಆವೃತ್ತಿ ಇರ್ತದೆ, ಮಧ್ಯಬಿಂದು ತೊಗೋತೀರಿ, ಅವೆರಡೂ ಗುಣಿಸ್ತೀರಿ. ಒಟ್ಟು ಬಂದಿದ್ರ ಜೊತೆಗೆ ಒಟ್ಟು ಆವೃತ್ತಿಗಳನ್ನು ಭಾಗಿಸ್ಕಾರ ಮಾಡಿದರೆ ನಿಮಗೆ ಸರಾಸರಿ ಬರ್ತದೆ. ಆಲ್ರೆಡಿ ನಿಮ್ಮ ಟೀಚರ್ಸು ನಿಮಗೆ ಭಾಳಷ್ಟು ಏನು ಮಾಡಿರ್ತಾರಪ್ಪ ಅಂದರೆ ಟ್ರೈನ್ಗಳನ್ನು ಮಾಡಿರ್ತಾರೆ. ಅದನ್ನು ಕೂಡ ನೀವುಗಳು ಕಲ್ಕೊಂಡಿರ್ತೀರಿ. ಓಕೆನಾ. ಒಟ್ಟೆ ಅದನ್ನು ಏನು ಮಾಡಬೇಡಿ ಅಂತಂದರೆ ಮಿಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಸೊ ಅದನ್ನು ಮೋಸ್ಟ್ ಇಂಪಾರ್ಟೆಂಟಾಗಿ ಕಲ್ಕೊಡ್ರಿ. ಇನ್ನು ಮುಂದಿನ ಹೇಳ್ತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂದರೆ, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದು ಅಂತ ಇದೆ. ಇದು ವಾಸ್ತವ ಸಂಖ್ಯೆಗಳ ಪಾಠದಲ್ಲಿರ್ತಕ್ಕಂಥ ಲೆಕ್ಕಗಳಿದ್ದಾವೆ. ಇದೇ ಪ್ಯಾಟ್ರನಲ್ಲಿ ಬರ್ತದೆ. ಇಲ್ಲಿ ಬರೀ 7 ಲೆಕ್ಕ ಇದಾವೆ. ನಿಮ್ಮ LBAದಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ. ಓಕೆ. ಸೊ 7 ಲೆಕ್ಕ ಇದಾವೆ. ಆ 7ಕ್ಕೆ 7 ಲೆಕ್ಕಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ಏನು ಭಾಳ ಸ್ಟೆಪ್ಸ್ ಇಲ್ಲ, ಬಟ್ ಎಲ್ಲ ಸ್ಟೆಪ್ಸ್ಗಳನ್ನು ತೋರಿಸಿ. ನಿಮ್ಮ LBAದಲ್ಲಿ ಪ್ರತಿಯೊಂದು ಸ್ಟೆಪ್ ತೋರಿಸಿದ್ದಾರೆ. ಮತ್ತು ಪ್ರತಿಯೊಂದು ಸ್ಟೆಪ್ಗೂ ಏನು ಮಾಡಿದಾರಪ್ಪ ಅಂದ್ರೆ ಅರ್ಧ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸೊ ಹೀಗಾಗಿ ಬರೀ ಡೈರೆಕ್ಟಾಗಿರ್ತಕ್ಕಂಥ ಆ ಉತ್ತರಗಳನ್ನು ಇಡ್ಲಿಕ್ಕೆ ಹೋಗಬೇಡಿ. ಆ ಒಂದು ಲೆಕ್ಕಗಳನ್ನು ಪ್ರತಿಯೊಂದು 3+√2 ಆಗಿರ್ಬೋದು, 5-√3 ಆಗಿರ್ಬೋದು, ಇವೆಲ್ಲ ಲೆಕ್ಕಗಳಿದ್ದಾವೆ. ಅದನ್ನು ನೋಡ್ಕೊಡ್ರಿ. ಅಲ್ಲಿ ನಿಮಗೆ 2 ಮಾರ್ಕ್ ಸಿಗ್ತದೆ. ಇನ್ನು ವರ್ಜಿಸೋ ವಿಧಾನದಿಂದ ಜೋಡಿ ಸಮೀಕರಣಗಳನ್ನು ಬಿಡಿಸೋದು. ಇದು ಭಾಳ ಈಸಿ. ಅದಾಗಲೇ ಎಕ್ಸ್ ಮತ್ತು ವೈಗಳನ್ನು ಕಂಡುಹಿಡಿತೀರಿ. ಸೊ ಮೊದಲು 2 ಸಮೀಕರಣಗಳನ್ನು ಬರೆಯೋದು, ಚಿಹ್ನೆಗಳನ್ನು ಚೇಂಜ್ ಮಾಡ್ತೀರಿ, ಅಥವಾ ಅವಶ್ಯಕತೆ ಇದ್ದರೆ ಮಾಡಬೇಕಿಲ್ಲದ್ರಿಲ್ಲ, ಹೊಡೆದಾಕೋದು. ಎಕ್ಸ್ ಅನ್ನೋದು ಬೆಲೆ ತೊಗೊಳ್ತೀರಿ, ಅದನ್ನೇ ಮೊದಲನೇ ಸಮೀಕರಣ ಒಳಗೆ ಹಾಕ್ತೀರಿ, ಮತ್ತೆ ವೈಯನ್ನು ಕಂಡುಹಿಡಿತೀರಿ. ಸೊ XY ಬೆಲೆ ಆಗ್ತದೆ. ಸೊ ಇದು ಈಸಿಯಾಗಿರ್ತಕ್ಕಂಥ ಲೆಕ್ಕ. ವರ್ಜಿಸೋ ವಿಧಾನದಿಂದ ಜೋಡಿ ಸಮೀಕರಣಗಳನ್ನು ಬಿಡಿಸೋದು ಅನ್ನೋದನ್ನು ನೀವುಗಳನ್ನು ಕಲ್ಕೊಡ್ರಿ. ಇನ್ನು AN ಸೂತ್ರ ಆಧಾರಿತ ಲೆಕ್ಕಗಳು ಅಂತ ಇದೆ. AN ಅಂದ್ರೆ N ಕಂಡುಹಿಡಿತಕ್ಕಂಥ ಸೂತ್ರ, ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ.
AN ಅಂದರೆ ಪದಗಳು ಅಂತ ನಾವೇನು ಮಾಡ್ತೀವಪ್ಪ ಅಂದರೆ ಹೇಳ್ತೀವಿ. ಇನ್ನು SN ಅಂದರೆ ಏನಪ್ಪ ಅಂದ್ರೆ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಅಂತ ಹೇಳ್ತೀವಿ. ಇದು SN ಕಂಡುಹಿಡಿತಕ್ಕಂಥ ಸೂತ್ರ. ಇದು A + n - 1 × D ಕಂಡುಹಿಡಿತಕ್ಕಂಥ ಸೂತ್ರ. ಇದು n/2 ಅದೆಲ್ಲ ಅದಕ್ಕೆ ಕಂಡುಹಿಡಿತಕ್ಕಂಥ ಸೂತ್ರ. ಭಾಳ ಈಸಿ ಅದ ರೀ. ಆ ಸಮಾಂತರ ಶ್ರೇಣಿಗಳ ಪಾಠದಲ್ಲಿ ನೀವು ಕಲ್ಕೊಂಡಿದ್ದೆ ಆದರೆ ಶ್ರೇಣಿಗಳಲ್ಲಿ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ n ಇದೆ, ಪದಗಳ ಮೊತ್ತವನ್ನು ಕಂಡುಹಿಡಿತೀರಿ. ಓಕೆ, ಭಾಳ ಈಸಿಯಾಗಿ ನೀವು ಏನು ಮಾಡ್ಬೋದು ಫ್ರೆಂಡ್ಸ್, ಪದಗಳ ಮತ್ತು ಪದಗಳ ಸಂಖ್ಯೆಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳನ್ನು ನೀವು ಈಸಿಯಾಗಿ ಮಾಡಿದರೆ ಸೊ ಆರಾಮಾಗಿ ನೀವು ಅಂಕಗಳನ್ನು ಏನು ಮಾಡ್ತೀರಂದರೆ ಗಳಿಸ್ತೀರಿ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ, ದೂರದ ಮೇಲಿನ ಲೆಕ್ಕವನ್ನು ಬಿಡಿಸ್ತಕ್ಕಂಥ ಲೆಕ್ಕಗಳು ನಿರ್ದೇಶಾಂಕ ರೇಖಾಗಣಿತ. ದೂರ ಸೂತ್ರವನ್ನು ಬಳಸಿ ಲೆಕ್ಕವನ್ನು ಮಾಡೋದು ಇದು ಭಾಳ ಈಸಿ ಆದರೆ ಬರೀ 4 ಸ್ಟೆಪ್ಪದ ದೂರ ಪ್ರಮಾಣದ ಸೂತ್ರವನ್ನು ಹಾಕ್ತಕ್ಕಂಥದ್ದು ಅದನ್ನು ಕಲ್ಕೊಡ್ರಿ. ಮಧ್ಯಬಿಂದು ಸೂತ್ರದ ಲೆಕ್ಕಗಳು ನಾನು ಹೇಳಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ನೀವು ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದೊಂದು ಲೆಕ್ಕ ಅಲ್ಲಿ ಉತ್ತರಗಳಿದಾವೆ ಅದನ್ನೇ ಬೈಪಟ್ ಮಾಡಿದ್ರು ನಡೀತದೆ. ಯಾಕಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಗಳು ಏನಾಗಕತ್ತವಪ್ಪ ಅಂದ್ರೆ ಬರಾಕತ್ತಾವ. ಸೊ ಇವಾಗ ಇಂಗ್ಲೀಷ್ನಲ್ಲಿನೂ ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿತ್ತು ಅಂತ ಹೇಳಿದರು, ಹೌದಾ? ಸೊ ಆ ಕಾರಣಕ್ಕಾಗಿ ನಾನೇನು ಹೇಳಕತ್ತಿದ್ದೀನಿ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಓದಿ, ಅವುಗಳನ್ನು ಬರಲಿ ಅಂದರೆ ಬೈಪಟ್ ಮಾಡೋದು ಇದು ಒಂದೇ ಒಂದು ನಿಮಗೆ ರಾಮಬಾಣ, ಇದೇ ಒಂದು ಆಂಜನೇಯ ಸೂತ್ರ, ಇದೇ ಒಂದು ನಮ್ಮ ಮಂತ್ರ ಪಠಣ ಅಂತ ತಿಳ್ಕೊಂಡು ಅದನ್ನೇ ಬೈಪಟ್ ಮಾಡೋದು. ಇನ್ನು ಭಾಗ ಪ್ರಮಾಣ ಸೂತ್ರದ ಲೆಕ್ಕಗಳನ್ನು ಇರ್ತದೆ. ಸೊ ಭಾಗ ಪ್ರಮಾಣ ಸೂತ್ರಗಳನ್ನು ಲೆಕ್ಕ ಆರಾಮಾಗಿ ಬೈಪಟ್ ಮಾಡಿ ಫ್ರೆಂಡ್ಸ್, ಇದು ನಿಮಗೆ ಖಂಡಿತವಾಗಿರ್ತಕ್ಕಂಥ ಒಳ್ಳೆಯ ಅಂಕಗಳು ನಿಮಗೆ ತಂದು ಕೊಡ್ತದೆ. ಇನ್ನು ಶೋಧಕ್ಕೆ ಇದೆ ನೋಡಿ, ಡೆಲ್ಟಾ ಕಂಡುಹಿಡಿತಕ್ಕಂಥ ಸೂತ್ರ. ಓಕೆ, B² - 4AC ಇದೆ, B² - 4AC ಬರ್ತದಲ್ಲ. ಆಮೇಲೆ ಮೂಲಗಳ ಸ್ವಭಾವವನ್ನು ಬರೀತಕ್ಕಂಥದ್ದು ಅದು ನಿಮಗೆ 2 ಅಂಕಗಳನ್ನು ತಂದು ಕೊಡ್ತದೆ. ಸೊ ನಿಮ್ಮ LBAದಲ್ಲಿ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದು ಕೂಡ ನಿಮಗೆ ಕೊಟ್ಟಿರ್ತಾರೆ. ಅದೇ ಸಂಭವನೀಯತೆ ಸೊ ಗೊತ್ತಿದೆ ನಿಮಗೆ. ವಿಶೇಷವಾಗಿ ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ ದಾಳ ಆಗಿರ್ತದೆ, ಡೈಸ್ ಆಗಿರ್ತದೆ, ಕಾರ್ಡ್ ಆಗಿರ್ತದೆ, ಆಮೇಲೆ ನಾಣ್ಯ. ಇವು 4 ಥರದ ಲೆಕ್ಕಗಳು ಬರಾಕತ್ತಾವೆ. ಓಕೆ, ಯಾವುದು ದಾಳ, ಡೈಸ್ ಆಗಿರ್ಬೋದು, ನಾಣ್ಯ ಆಗಿರ್ಬೋದು ಮತ್ತು ಕಾರ್ಡ್ಗಳಾಗಿರ್ಬೋದು. ಸೊ ಈ 4 ಟೈಪದ ಲೆಕ್ಕಗಳನ್ನು ಒಂದೊಂದು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ಸೊ ಖಂಡಿತವಾಗಿ ಫ್ರೆಂಡ್ಸ್ ನೀವು ಏನು ಮಾಡ್ತೀರಿ ಅಂದರೆ ಈ ಒಂದು ಸಂಭವನೀಯತೆಯಲ್ಲಿ 3ಕ್ಕೆ 3 ಮಾರ್ಕ್ಸನ್ನು ತಗೋತೀರಿ. ಘನಾಕೃತಿಗಳ ಸೂತ್ರಗಳು ಬರೀ ಸೂತ್ರ ಬೈಪಟ್ ಮಾಡಿದರೆ 1 ಮಾರ್ಕ್ ಸಿಗ್ತದೆ. ಇನ್ನು ಲಾಸ್ಟ್ 38ನೇ ಲೆಕ್ಕದಲ್ಲಿ ನೀವೇನು ಮಾಡಬೇಕಪ್ಪ ಅಂದ್ರೆ ಸೂತ್ರಗಳನ್ನು ಹಚ್ಚಬೇಕು. ನಿಮ್ಗೆ ಎಷ್ಟು ಎಲ್ಲಿವರೆಗೂ ಸ್ಟೆಪ್ಸ್ ಬರ್ತಾವೆ ಅಲ್ಲಿ ತನಕ ಬಿಡಿಸ್ಬೇಕು. ನಾನು ಏನು ಹೇಳೋದಂದ್ರೆ ಅಕ್ಯುರೇಟಾಗಿ ಲೆಕ್ಕ ಬಿಡಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ತಲೆ ಹಂಗೆ ನನ್ನ ತಲೆ ಇಲ್ಲ, ನನ್ನ ತಲೆ ಇದ್ದಂಗೆ ಬೇರೆಯವ್ರ ತಲೆ ಇಲ್ಲ. ಪ್ರತಿ ಲೆಕ್ಕವನ್ನು ಅರ್ಥ ಮಾಡಿಕೊಂಡು ಯಾವ ಸೂತ್ರವನ್ನು ಹಚ್ಚಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ನಿಮಗೆ ಮತ್ತೆ ಕನ್ಫ್ಯೂಷನ್ ಆತಂದ್ರೆ ಅದೇ ಲೆಕ್ಕಗಳ ಕಡೆಗೆ ಅಥವಾ ಅಂತ ಬರೋದು ಅಥವಾ 2ನೇ ವಿಧಾನ ಅಂತ ಬರೋದು ನಿಮ್ಮದೇ ಆಗಿರ್ತಕ್ಕಂಥ ಮತ್ತು ನಿಮಗೆ ತಲೆ ಆಗಿರ್ತಕ್ಕಂಥ ವಿಚಾರದ ಲೆಕ್ಕಗಳನ್ನು ಬಿಡಿಸ್ರಿ. ಬಟ್ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಕನ್ಫ್ಯೂಸ್ ಮಾಡಿದರೆ ಇಲ್ಲ ಅಂಕಗಳು ಹೋಗ್ತಾವೆ. ಇನ್ನದು ಮಸ ಮತ್ತು ಲಸ ಕಂಡುಹಿಡಿತಕ್ಕಂಥದ್ದು ವೆರಿ ಫಿಕ್ಸ್ ಆಗಿರ್ತಕ್ಕಂಥದ್ದು. H × L = A × B. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸ್ತಕ್ಕಂಥ ಲೆಕ್ಕ ಲಸ, ಮತ್ತು ಮಸಗಳನ್ನು ಕಲೀಲೇಬೇಕು. ಬರೀ ಲಸ ಮಸಗಳಿಗೆ 1 ಮಾರ್ಕಸ್ ನಿಮಗೆ ಕೊಡ್ತಾ ಇದ್ದಾರೆ. ಅದು ಫಸ್ಟ್ ಲೆಸನ್ದಲ್ಲಿನೇ ಕೂಡ ನಿಮಗೆ ಕೊಟ್ಟಿದ್ದಾರೆ. ಇನ್ನು ಜೋಡಿ ಸಮೀಕರಣಗಳ ಅನುಪಾತದ ಹೋಲಿಕೆ ನಷ್ಟ. ನಿಮಗೆ ಗೊತ್ತಿದೆ ಸಮಾಂತರ ರೇಖೆಗಳಾಗಿರ್ತಾವೆ, ಎಷ್ಟು ಪರಿಹಾರಗಳನ್ನು ಕಂಡುಹಿಡಿತೀರಿ, ಛೇದಿಸ್ತಕ್ಕಂಥ ರೇಖೆಗಳು. ಓಕೆ, ಆ ಕೋಷ್ಟಕ ಇದೆ ನೋಡಿ, ಆ ಕೋಷ್ಟಕವನ್ನು ಕಲಿತರು ನಿಮಗೆ 2 ಮಾರ್ಕ್ಸ್ ಆರಾಮಾಗಿ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಬರೀ ಸಿಂಪಲ್. ಆಮೇಲೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನೋಡ್ಕೊಂಡು ಹೋಗ್ರಿ. ಓಕೆ, ಫಸ್ಟಿಗೆ ಬರ್ತದೆ ಅಂಕಗಣಿತದ ಮೂಲ ಪ್ರಮೇಯ ಅಂತ 1ನೇ ಲೆಕ್ಕದಲ್ಲಿದೆ. ಓಕೆ, ಆಮೇಲೆ 2 ಕಂಡೀಷನ್ಸ್ ಇದಾವಲ್ಲ, ಅದು ನಿಬಂಧನೆಗಳು, ಬಾಹುಗಳ ಮೇಲೆ ಆ ನಿಬಂಧನೆಗಳು ಬರ್ತದೆ. ಆಮೇಲೆ ಈ ಹೇಳಿದ್ದೀನಲ್ಲ ಇವಾಗ ಬಹುಲಕ ಕಂಡುಹಿಡಿತಕ್ಕಂಥ ಸೂತ್ರದಲ್ಲಿ ಯಾವ್ಯಾವ ಏನನ್ನು ಸೂಚಿಸ್ತದ, ಸಂಭವನೀಯತೆಯಲ್ಲಿರ್ತಕ್ಕಂಥ ಸಂಬಂಧಗಳನ್ನು ಸೂಚಿಸ್ತಕ್ಕಂಥದ್ದು, ಘನಫಲಗಳ ಸೂತ್ರಗಳನ್ನು ಬೈಪಟ್ ಮಾಡ್ತಕ್ಕಂಥದ್ದು, ವೃತ್ತ ಸ್ಪರ್ಶಕ ಅಂದರೆ ಏನು, ವೃತ್ತ ಛೇದಕ ಅಂದರೆ ಏನು, ಅಲ್ಲಿ ನಿಮಗೆ ಒಂದೊಂದು ಮಾರ್ಕ್ಗಳು ಸಿಗ್ತಾವೆ. ಸೊ ಇಷ್ಟು ಮತ್ತೆ ನಾನು ಬೇರೆ ವಿಡಿಯೋದಲ್ಲಿನೂ ಕೂಡ ನಿಮಗೆ ಕೊಡ್ತೀನಿ. ಸೊ ಈ 16 ಪ್ರಶ್ನೆಗಳು ನಾನು ಹೇಳಿರ್ತಕ್ಕಂಥ 16 ಕನ್ಸೆಪ್ಟ್ಗಳನ್ನು ನೀವು ನೋಡಿಕೊಂಡ್ರೆ ಸೊ ಗ್ಯಾರಂಟಿಯಾಗಿ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಪಾಸ್ ಆಗ್ತೀರಿ, ಯಾವುದೇ ಚಿಂತೆನೇ ಇಲ್ಲ. ಮತ್ತು ಈಗ ಪಾಸು ಕೂಡ ಭಾಳ ಕಡಿಮೆ ಮಾರ್ಕ್ಸ್ ಅದ. ಸೊ ಬರೀ ನೀವು ಪ್ರಮೇಯಗಳನ್ನು ಆಮೇಲೆ ಸಮಾಂತರ ಶ್ರೇಣಿಗಳನ್ನು ಬಿಡಿಸ್ಕೊಂಡು ಹೋದರೆ ಪಾಸ್ ಆಗ್ತೀರಿ 13 ಮಾರ್ಕ್ಸು. ಸೊ ಅಷ್ಟು ಕಷ್ಟ ಇಲ್ಲ, ಬಟ್ ಇನ್ನೂ ಹೆಚ್ಚಿನ ಅಂಕಗಳು ನಿಮಗೆ ಸಿಗಲಿ ಅಂತ ಹೇಳ್ತಾ ಸೊ ಖಂಡಿತವಾಗಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ. ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಭೇಟಿ ಆಗ್ತೀನಿ.